ಸದಸ್ಯತ್ವ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಅವರ ಆದೇಶದ ಮೇರೆಗೆ ಇವತ್ತು ಮಾನ್ವಿ ವಿಧಾನಸಭಾ ಕ್ಷೇತ್ರ ಮಾನ್ವಿ ತಾಲೂಕು ಮತ್ತು ಶಿರವಾರ ತಾಲೂಕಿನ ನೂತನ ಸದಸ್ಯರುಗಳನ್ನ ನೇಮಕ ಮಾಡತಕ್ಕಂಥ ಕೆಲಸ ನಾವು ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಜೆಡಿಎಸ್ ಪಕ್ಷಕ್ಕೆ ಉಜ್ವಲ ಭವಿಷ್ಯವಿದೆ, ನಂಬಿದ ಕಾರ್ಯಕರ್ತರಿಗೆ ಕೈ ಬಿಡಲ್ಲ. ರಾಜಾ ವೆಂಕಟಪ್ಪ ನಾಯ್ಕ್. ಮಾಣಿನಗರದ ಖಾಸಗಿ ಫಂಕ್ಷನ್ ಹಾಲ್ ಸಭಾಂಗಣದಲ್ಲಿ ಜೆಡಿಎಸ್ ನೂತನ ತಾಲೂಕು ಅಧ್ಯಕ್ಷರ ಅಧಿಕಾರ ಪದಗ್ರಹಣ ಮತ್ತು ಜೆಡಿಎಸ್ ಸದಸ್ಯತ್ವ ನೋಂದಣಿ ಅಭಿಯಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಾಜಿ ಶಾಸಕರು, ಮುಂದೆ ಬರುವ ದಿನಗಳಲ್ಲಿ ಜೆಡಿಎಸ್ ಪಕ್ಷಕ್ಕೆ ಭವಿಷ್ಯವಿದೆ. ನನ್ನ ನಂಬಿ ಪಕ್ಷಕ್ಕಾಗಿ ಹಗಲಿರುಳು ದುಡಿಯುವ ಕಾರ್ಯಕರ್ತರಿಗೆ ಎಂದಿಗೂ ಕೈ ಬಿಡಲ್ಲ. ಶ್ರದ್ಧೆಯಿಂದ ಪಕ್ಷ ಸಂಘಟನೆಗೆ ದುಡಿದರೆ ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ ಚುನಾವಣೆಗಳಲ್ಲಿ ಖಂಡಿತ ಕೈ ಹಿಡಿಯುತ್ತೇನೆ ಎಂದರು. ಗುರುವಾರ ಮಾನ್ವಿಯ ಸುಶಾಂತ್ ಸಭಾಂಗಣದಲ್ಲಿ ಗುರುವಾರದಂದು ಹಮ್ಮಿಕೊಂಡಿದ್ದ ಮಾನ್ವಿ ಮತ್ತು ಸಿರವಾರ ತಾಲೂಕು ಅಧ್ಯಕ್ಷರ ಪದಗ್ರಹಣ ಮತ್ತು ಸದಸ್ಯತ್ವ ನೋಂದಣಿ ಅಭಿಯಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಕಾರ್ಯಕರ್ತರು ಜೆಡಿಎಸ್ ಪಕ್ಷವನ್ನು ಸಂಘಟಿಸಿ ಬಲಪಡಿಸಬೇಕು. ಪಕ್ಷದ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ರಾಜ್ಯಾದ್ಯಂತ ಬೂತ್ ಮಟ್ಟದಲ್ಲಿ ಸದಸ್ಯತ್ವ ನೋಂದಣಿ ಅಭಿಯಾನವನ್ನು ಮಾಡಿಸಲಾಗುತ್ತಿದೆ. ಇದರಿಂದ ಪಕ್ಷ ಗಟ್ಟಿಯಾಗುತ್ತದೆ. ಮುಂಬರುವ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಪುರಸಭೆ, ಪಟ್ಟಣ ಪಂಚಾಯಿತಿ ಚುನಾವಣೆಗಳು ಬರುತ್ತಿರುವುದರಿಂದ ಪಕ್ಷ ಸಂಘಟನೆ ಮಾಡಿದರೆ ನಮ್ಮ ಪಕ್ಷದ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲುತ್ತಾರೆ. ಇದಕ್ಕೆ ಜೆಡಿಎಸ್ ಪಕ್ಷಕ್ಕೆ ಉಜ್ವಲ ಭವಿಷ್ಯವಿರುತ್ತದೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತದೆ. ಎಚ್.ಡಿ. ದೇವೇಗೌಡ ಮತ್ತು ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಸಂಘಟನೆಗೆ ಒತ್ತು ಕೊಡಲು ಸೂಚಿಸಿದ್ದಾರೆ. ಸಂಘಟನೆಯಿಂದ ಮಾತ್ರ ಪಕ್ಷ ಅಧಿಕಾರಕ್ಕೆ ಬರುತ್ತದೆ. ಸಿರವಾರ ಮತ್ತು ತಾಲೂಕಿನ ನೂತನ ಅಧ್ಯಕ್ಷರು ಕ್ಷೇತ್ರದಲ್ಲಿ ಉತ್ತಮ ಸಂಘಟನೆ ಮಾಡಬೇಕು. ಎಲ್ಲ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಜವಾಬ್ದಾರಿಯುತವಾಗಿ ಕೆಲಸ ಮಾಡಿದರೆ ಮುಂದಿನ ಬಾರಿ ಮಾನ್ವಿಯಲ್ಲಿ ಜೆಡಿಎಸ್ ಪಕ್ಷ ಗೆಲ್ಲುವುದು ಪಕ್ಕ. ಯಾರೇ ಬಂದರೂ ತಾಲೂಕಿನಲ್ಲಿ ಜೆಡಿಎಸ್ ಪಕ್ಷವನ್ನ ಅಲುಗಾಡಿಸಲು ಸಾಧ್ಯವಿಲ್ಲ. ಬೇರೆ ತಾಲೂಕಿನವರು ಇಲ್ಲಿಗೆ ಬಂದು ನಿಂತರೂ ನನ್ನ ಆಸ್ತಿ ಮತ್ತು ಮನೆಯನ್ನ ಮಾರಿಯಾದರೂ ಚುನಾವಣೆ ಮಾಡುತ್ತೇನೆ ಎಂದು ಹೇಳಿದರು. ಆ ನಿಟ್ಟಿನಲ್ಲಿ ಯಾರಿಗೆ ಅವಕಾಶ ಇದೆ, ಯಾರಿಗೆ ರಿಸರ್ವೇಶನ್ ಬಂದದ, ಖಂಡಿತವಾಗಿ ಅವರನ್ನ ಗುರುಸ್ತಕ್ಕಂಥ ಕೆಲಸ ಪಕ್ಷ ಮಾಡ್ತದ. ನೀವು ಮೊದಲು ಸದಸ್ಯತ್ವ ನಿಮ್ಮ ಬೂತ್ ನಲ್ಲಿ ನೀವು ಸದಸ್ಯತ್ವ ಮಾಡಿದ್ರೆ ಖಂಡಿತವಾಗಿ ಆಟೋಮೆಟಿಕ್ ಆಗಿ ನಾವು ಏನ್ ಮಾಡ್ತೀವಿ, ಪಕ್ಷ ಗಟ್ಟಿ ಆಗ್ತದೆ. ಗಟ್ಟಿ ಆದ್ಮೇಲೆ ಜಿಲ್ಲಾ ಪಂಚಾಯತಿ 6 ಜಿಲ್ಲಾ ಪಂಚಾಯತಿ ಬರ್ತಾವ. ಇವತ್ತು ಸಿರವಾರ ಪಟ್ಟಣ ಪಂಚಾಯತಿ, ಕವಿತಾಳ ಪಟ್ಟಣ ಪಂಚಾಯತಿ, ಮಾನ್ವಿ ಪುರಸಭೆ, ಸಿರವಾರ ಪಟ್ಟಣ ಪಂಚಾಯತಿ, ಕವಿತಾಳ ಪಟ್ಟಣ ಪಂಚಾಯತಿ ಮೊನ್ನೆ ಅಧ್ಯಕ್ಷ ಸ್ಥಾನ ಚುನಾವಣೆ ಆಗ್ಯದ. ಹಿಂಗಾಗಿ 5 ವರ್ಷದ ಪೀರಿಯಡ್. ಮಾನ್ವಿಗೆ ಏನೈತಲ್ಲ, ಇವತ್ತ 8 ಜನ ನೀವು ಪುರಸಭಾ ಸದಸ್ಯರು ಗೆದ್ದಿದ್ದೀರಿ, ಆಯ್ಕೆ ಆಗಿದ್ದೀರಿ. ಇವತ್ತು ನಮ್ಮ ವೆಂಕೋಬ ಅವರು 4 ಓಟ್ನಾಗ, ನಮ್ಮ ನಾಸಿರ್ ಅವ್ರ ತಾಯಿ 3 ಓಟ್ನಾಗ ಸೋತು, 7 ಓಟ್ನಾಗ 2 ಸ್ಥಾನ ಕಳ್ಕೊಂಡ್ಬಿಟ್ಟು ನಾವು. ಹಿಂಗಾಗಿ ಸ್ವಲ್ಪ ಪಕ್ಷಕ್ಕೆ ಹೊಡೆತ ಬಿತ್ತು. ಆದ್ರೆ ಎದೆಗುಂದದ ಅವಶ್ಯಕತೆ ಇಲ್ಲ. ಇನ್ನು 1 ವರ್ಷ 1.5 ವರ್ಷದಲ್ಲಿ ಪುರಸಭೆ ಚುನಾವಣೆ ಬರ್ತದ. ನೀವು ಸಹ ಅಷ್ಟೇ, ಮಾನ್ವಿ ಪಟ್ಟಣದವರು ಬಹಳ ಆಕ್ಟಿವ್ ಆಗಿ, ಪುರಸಭಾ ಸದಸ್ಯರು ಇರ್ಬೋದು, ಎಲ್ಲ ಕಾರ್ಯಕರ್ತ ಬಂಧುಗಳು ಇರ್ಬೋದು, ಬಹಳ ಆಕ್ಟಿವ್ ಆಗಿ ನಿಮ್ಮ ಬೂತ್ ಅನ್ನ ಗಟ್ಟಿಗೊಳಿಸ್ತಕ್ಕಂಥ ಕೆಲಸ ನೀವು ಮಾಡಿದ್ರೆ ಖಂಡಿತವಾಗಿ ಮುಂಬರುವ ದಿನಗಳಲ್ಲಿ ಪುರಸಭೆಯಲ್ಲಿ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತ ಅದ್ರ ಜೊತೆಗೆ ಇವತ್ತು ನಾವು 5 ವರ್ಷ ಆಡಳಿತದಲ್ಲಿ 1 ವರ್ಷ ಮಾತ್ರ ಸರ್ಕಾರ ಇತ್ತು. 1 ವರ್ಷದಲ್ಲಿ ನಾವು ಕಾರ್ಯಕರ್ತರಿಗೆ ನಾಮನಿರ್ದೇಶನ ಮಾಡ್ಬೇಕಂತೇಳಿ ಬಹಳ ಪ್ರಯತ್ನ ಮಾಡಿದ್ವಿ. ಆದ್ರೆ ಸಮ್ಮಿಶ್ರ ಸರ್ಕಾರದಲ್ಲಿ ಅದು ಏನಪ್ಪಾ ಅಂದ್ರೆ ಕೂಡಿ ಬರಲಿಲ್ಲ. ಮುಂದಿನ ದಿನಗಳಲ್ಲಿ ನಾ ಎಲ್ಲ ಕಾರ್ಯಕರ್ತ ಬಂಧುಗಳಲ್ಲಿ ಕೈ ಮುಗಿದು ಕೇಳ್ಕೊಂತೀನಿ, ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಇವತ್ತ ಶಿವಶಂಕರ್ ವಕೀಲರು ಹೇಳಿದಂಗ ಜೆಡಿಎಸ್ ಪಕ್ಷಕ್ಕೆ ಉಜ್ವಲವಾದ ಭವಿಷ್ಯ ಇದೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದದಿಂದ, ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇವತ್ತು ಸಮ್ಮಿಶ್ರ ಸರ್ಕಾರ ರಚನೆ ಆದ್ರೆ ಖಂಡಿತವಾಗಿ ನಮ್ಮ ಪಕ್ಷದ ಶಾಸಕರು ಇಲ್ಲಿದ್ರೆ, ಖಂಡಿತವಾಗಿ ನೀವೇನು 10 ವರ್ಷ 15 ವರ್ಷದಿಂದ ನಮ್ಮ ಜೊತೆಗೆ ಏನಿದ್ದೀರಿ, ಖಂಡಿತವಾಗಿ ನೀವು ನಾಮನಿರ್ದೇಶನ ಆಗ್ತೀರಿ. ಸುಮಾರು 80 ಜನ ಅಂದ್ರೆ 2.5 ವರ್ಷ ಅಂದ್ರೆ 160 ಜನ ಕಾರ್ಯಕರ್ತರು ಯಾರು ನಿಷ್ಠೆಯಿಂದ ಪಕ್ಷಕ್ಕೆ ದುಡಿದಿದ್ದೀರಿ, ಅದ್ರ ಜೊತೆಗೆ ಎಲ್ಲ ಜಾತಿ ವರ್ಗದವ್ರನ್ನ ಗುರುತಿಸತಕ್ಕಂಥ ಕೆಲಸ ಆಗಿ
ಖಂಡಿತವಾಗಿ ನಾಮನಿರ್ದೇಶನ ಆಗಿ ಇವತ್ತು ನೀವು ಸಹ ಸದೃಢಗೊಳ್ತಕ್ಕಂಥ ಕೆಲಸ ಮುಂಬರುವ ದಿನಗಳಲ್ಲಿ ಆಗ್ತದೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ಒಂದು ದೃಢ ನಿರ್ಧಾರ ಮಾಡಬೇಕು. ಇವತ್ತು ಬಹಳ ಮಂದಿ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರ. ದಾರಿ ತಪ್ಪಿದರೆ ನೀವೇ ದಾರಿ ತಪ್ಪಿರಿ, ಅದಕ್ಕೆ ಅವಕಾಶ ಕೊಡಬೇಡ್ರಿ. ಇವತ್ತು ನೀವು 10 ವರ್ಷಗಳಿಂದ 15 ವರ್ಷಗಳಿಂದ ವೆಂಕಟಪ್ಪ ನಾಯಕ್ ಜೊತೆಗಿದ್ದೀರಿ. ವೆಂಕಟಪ್ಪ ನಾಯಕ್ ಅಂದ್ರೆ ಏನಂತ ನಿಮಗೂ ಗೊತ್ತು, ನೀವೇನಂತ ವೆಂಕಟಪ್ಪ ನಾಯಕ್ ಗೊತ್ತು. ಆ ನಿಟ್ಟಿನಲ್ಲಿ ನೀವೇನು ತಪ್ಪು ತಿಳ್ಕೊಕ್ ಹೋಗ್ಬೇಡ್ರಿ, ನನ್ನ ಮೇಲೆ ವಿಶ್ವಾಸ ಇಡ್ರಿ. ಖಂಡಿತವಾಗಿ ನಿಮ್ಮನ್ನ ದಡ ಮುಡಿಸ್ತಕ್ಕಂಥ ಕೆಲಸ ವೆಂಕಟಪ್ಪ ನಾಯಕ್ ಮಾಡೇ ಮಾಡ್ತಾರೆ ಅನ್ನೋ ಮಾತುಗಳನ್ನ ಈ ಸಂದರ್ಭದಲ್ಲಿ ಇವತ್ತ ದೇವೇಗೌಡರು ನೀವೆಲ್ಲ ನೋಡ್ತಾ ಇದ್ದೀರಿ. ದೇವೇಗೌಡರು ರೈತ ನೀರಾವರಿ ತಜ್ಞ, ರೈತ ಹೋರಾಟಗಾರರು, ಅವ್ರು ಕಟ್ಟಿರ್ತಕ್ಕಂಥ ಈ ಪಕ್ಷ. ಇವತ್ತು ಕುಮಾರಸ್ವಾಮಿ ಅವರು, ದೇವೇಗೌಡರು ಮುಖ್ಯಮಂತ್ರಿ ಆದರು, ಈ ದೇಶದ ಪ್ರಧಾನಮಂತ್ರಿಗಳಾದರು. ಇವತ್ತು ಕುಮಾರಸ್ವಾಮಿ ಅವರ ಮಗ HD ಕುಮಾರಸ್ವಾಮಿ ಅವರು ಇವತ್ತು 2006ರಲ್ಲಿ ಮುಖ್ಯಮಂತ್ರಿ ಆದರು. 2018ರಲ್ಲಿ ನಾವು ಶಾಸಕರಾಗಿದ್ದಾಗ ಮತ್ತೆ ಮುಖ್ಯಮಂತ್ರಿ ಆದರು. ಅದಾದ್ಮೇಲೆ 5 ವರ್ಷ ಚುನಾವಣೆಯಲ್ಲಿ ನಾವು 38 ಸ್ಥಾನಕ್ಕಿದ್ದವರು 19 ಸ್ಥಾನಕ್ಕೆ ಬಂದ್ವಿ. ಆಯ್ತಪ್ಪ ಮುಗಿತು JDS ಪಕ್ಷದಂದ್ರು. ಆದ್ರೆ ಕುಮಾರಸ್ವಾಮಿ ಅವರು ಮತ್ತೆ ಸಂಸತ್ ಸದಸ್ಯರಾಗೋದ್ರ ಮೂಲಕ ಕೇಂದ್ರದಲ್ಲಿ ಕೈಗಾರಿಕಾ ಮಂತ್ರಿ ಆಗ್ತಕ್ಕಂಥ ಕೆಲಸ ಇವತ್ತು ಆಗಿದೆ. ಮತ್ತೆ ಪಕ್ಷ ಏನಂದ್ರೆ ಈ JDS ಪಕ್ಷ ಹೆಂಗಂದ್ರೆ ಧೂಳಿನಿಂದ ಎದ್ದೇಳತಕ್ಕಂಥ ಪಕ್ಷ ಇದು, ಫಿನಿಕ್ಸ್ ಇದ್ದಂಗ. ಇವತ್ತು ನೀವು ಅಷ್ಟೇ ಮಾನ್ವಿಯಲ್ಲಿ ಇಷ್ಟು ಜನ, ಬಹುಶಃ ನಮ್ಮ ಜಿಲ್ಲಾ ಮುಖಂಡರು ಹೇಳಕತ್ತಿದ್ರೆ ಈಗ ಇಷ್ಟು ಜನ ಕಾರ್ಯಕರ್ತರು ಇದ್ದಾರೆ ಅಂದ್ರೆ ಎಲ್ಲರೂ ಎಲ್ಲ ಹೇಳ್ತಾರೆ. ಜಿಲ್ಲೆಯಲ್ಲಿ ನಮ್ಮ ಲಕ್ಷ್ಮೀಪತಿ ಗಣದವರು ಹೇಳಕತ್ತಾರೆ, ಶಿವಶಂಕರ್ ಅವ್ರು ಹೇಳಕತ್ತಾರೆ JDS ಪಕ್ಷ ಎಲ್ಲಿ ಅದಪ್ಪ ಅಂದ್ರೆ JDS ಪಕ್ಷ ಮಾನ್ವಿಯಲ್ಲಿ ಐತೆ ಅಂತ ತೋರಿಸ್ತಾರ ಅವರು. ಮಾನ್ವಿಯಲ್ಲಿ ಕಾರ್ಯಕರ್ತರು ಒಬ್ಬೊಬ್ಬರು ಒಂದೇ ಬೂತ್ಲಿಂದ ಒಬ್ಬರೇ ಬರ್ಬೇಕಂತ ಹೇಳಿದ್ವಿ ನಾವು. ಇಷ್ಟು ಜನ ಬಂದಾರ, ಸದೃಢವಾಗೈತೆ. ನೀವೇನು ಇವತ್ತು ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇದೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹೆಂಗ ಕುಮಾರಸ್ವಾಮಿ ಅವರು ಮತ್ತೆ ಸೋತು ಮತ್ತೆ ಮೇಲೆ ಎದ್ದು ಇವತ್ತು ಕೇಂದ್ರ ಮಂತ್ರಿ ಆಗ್ಯಾರ, ಅದೇ ರೀತಿ ಮುಂದಿನ ದಿನಗಳಲ್ಲಿ ಸಹ 5 ವರ್ಷ ಈ ಒಂದು ಸರ್ಕಾರ ಬರ್ತದ. ಖಂಡಿತವಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಮತ್ತೆ ನಾವೇನ ಅಧಿಕಾರಕ್ಕೆ ಬಂದ್ರೆ ಮತ್ತೆ ಪಕ್ಷ ಸದೃಢವಾಗಿ ಬೆಳೀತಕ್ಕಂಥ ಕೆಲಸ ಆಗ್ತದೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ಅದ್ರ ಜೊತೆಗೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಯುವ ಘಟಕದ ಅಧ್ಯಕ್ಷರು ಬಹಳ ಏನಪ್ಪಾ ಅಂದ್ರೆ ಎಲ್ಲ ಕಡೆ ಭೇಟಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗ ಅವರು ಇವತ್ತು ಕೊಪ್ಪಳಕ್ಕೆ ಬಂದೋದ್ರು ನಿನ್ನೆ. ಇವತ್ತು ಎಲ್ಲ ಕಡೆ, ಇವತ್ತು ರಾಯಚೂರಿಗೆ ಸಹ ಮುಂದಿನ ದಿನಗಳಲ್ಲಿ ವಿರೂಪಾಕ್ಷಣ್ಣವರು ನಾವು ಮಾತಾಡ್ತಾ ಇದೀವಿ. ಇವತ್ತು ಡೇಟ್ ತಗೊಂಡು ಸದಸ್ಯತಾ ಅಭಿಯಾನನ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಆಗ್ತದ. ಇವತ್ತು ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು, ನಮ್ಮ JDLP ಲೀಡರ್ ಆಗಿರ್ತಕ್ಕಂಥ ಸುರೇಶ್ ಬಾಬು ಅವರು ನಾಡಗೋಡು ಜಿಲ್ಲೆಗಳಿಗೆ ಭೇಟಿ ಕೊಡ್ತಕ್ಕಂಥ ಕೆಲಸ ನಿಖಿಲ್ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಇವತ್ತು ಕೊಪ್ಪಳ ಆಯ್ತು, ಈಗ ನಾಳೆ ರಾಯಚೂರಿಗೆ ಬರ್ತಾರ. ಆ ನಿಟ್ಟಿನಲ್ಲಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಎಲ್ಲ ಕಡೆ ಭೇಟಿ ಕೊಟ್ಟ ಪಕ್ಷವನ್ನ ಸದೃಢಗೊಳಿಸತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನೂತನ ಅಧ್ಯಕ್ಷರು, ಹೊಸ ಅಧ್ಯಕ್ಷರು ನಮ್ಮ ಮಲ್ಲಿಕಾರ್ಜುನ ಪಾಟೀಲ್ ಬಲ್ಟಿ ಅವರು 2013ರಲ್ಲಿ ನಾವು ಸೋತ ಮೇಲೆ 14ರಲ್ಲಿ ಅವರನ್ನ ಅಧ್ಯಕ್ಷ ಮಾಡಿದ್ವಿ. ಅವ್ರ ಜೊತೆಗೆ ಮಾತುಕತೆ ಮಾಡ್ಕೊಂಡು ಅವ್ರು ಬೇರೆ ಪಕ್ಷದಲ್ಲಿದ್ರು. ಇಲ್ಲಪ್ಪ ಬಾ, ನಾವೆಲ್ಲ ಕಲ್ತೋಗೋಣ, ಸಹೋದರರಾಗಿ ಹೋಗೋಣ ಅಂದಾಗ ನಮ್ಮ ಜೊತೆಗೆ 14ರಾಗ ಬಂದ್ರು. ಅವ್ರನ್ನ ಒಂದೇ ತಾಲೂಕ ಅವಾಗ ಅಧ್ಯಕ್ಷ ಮಾಡಿದ್ವಿ. ಅಧ್ಯಕ್ಷ ಮಾಡಿದ್ಮೇಲೆ ಹೆಂಗ ಮಲ್ಲಿಕಾರ್ಜುನ ಪಾಟೀಲ್ ನಾವು ಏನಲ್ಲಿ ಅದ್ರ ಪ್ರಕಾರ 2018ರಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ 16,000 ಅಧಿಕ ಮತಗಳಿಂದ ಇವತ್ತು ಶಾಸಕರಾಗಿ ಆಯ್ಕೆ ಆಗ್ತಕ್ಕಂಥ ಕೆಲಸ ಆಯ್ತು. ಇವತ್ತು ಮಲ್ಲಿಕಾರ್ಜುನ ಪಾಟೀಲ್ ಅವರು ನಮ್ಮ ಕಷ್ಟ ಕಾಲದಲ್ಲಿ ಇದ್ದಾರೆ. ಅವತ್ತಿನಿಂದಲೂ ನಾವೆಲ್ಲ ಅಣ್ಣತಮ್ಮರಾಗಿ ಬಂದ್ವಿ. ಮಹಂತೇಶ್ ಪಾಟೀಲ್ ಅವರು 2008ರಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೆ, ಅವಾಗ ತಾಲೂಕಾಧ್ಯಕ್ಷರು. ಅವರು ಸಹ ನಾವು ಸಹೋದರರಾಗಿ 2008ರಲ್ಲಿ ಇವತ್ತು ಟಿಕೆಟ್ ಕೊಟ್ಟು ಆವಾಗಿನ ಕಾಲದಾಗೆ ಎದುರುಗಾಳ್ಯಾಗ 25,000 ತಗೊಂಡಿದ್ವಿ, 26,000 ಓಟ್ ತಗೊಂಡಿದ್ವಿ ಅವಾಗ ಎದುರುಗಾಳ್ಯಾಗ. ಎಲ್ಲರ ಪರಿಶಾನ 26,000 ಹೆಂಗಪ್ಪ JDS ಪಕ್ಷಕ್ಕೆ ಬಂದು ಅಂತ ಹೇಳಿದ್ರೆ ಒಬ್ಬರು ಮಾಜಿ MP ಹೇಳಿದ್ರಂತ ರಾಯಚೂರಾಗ, ಅಲ್ಲಪ್ಪ ಹುಡುಗ ಹೆಂಗ್ ತಗೊಂಡ ಅಷ್ಟು ಓಟ್ ಅಂತ ಕೇಳಿದ್ರಂತ ಒಬ್ರು ಹೋದರಿಗೆ. ಇಲ್ಲ ಸರ್, ಅವ್ರ ಅಪ್ಪ ಅವ್ರದ್ದು ಹೆಸರು ಐತೆ, ಎಲ್ಲರೂ ಬಿಟ್ಟು ಹೋಗಿದ್ರು. ಮಹಂತೇಶ್ ಪಾಟೀಲ್ ಅಣ್ಣ, ನಾವು ಅಷ್ಟೇ ಕೆಲವು ಮಂದಿ ಇದ್ವಿ. ಆದ್ರೆ ಕಾರ್ಯಕರ್ತರು ಏನಿದ್ರೆ ನೀವು ಗಟ್ಟಿ ಮಂದಿ, ಬಿಡೋದಲ್ಲಿ ನೀವು ನಮ್ಮನ್ನ ಗೊತ್ತದ ನಮ್ಗೆ. ಅದಕ್ಕೆ ಒಬ್ರು ಮಾಜಿ MP ಹೇಳಿದ್ರಂತ, ಅಲ್ಲಪ್ಪ ಹುಡುಗ ಎಷ್ಟು ಓಟ್ ತಗೊಂಡ ಅಷ್ಟು ಓಟ್ ಹೆಂಗ್ ತಗೊಂಡ, ಗ್ಯಾರಂಟಿ ನಿಮ್ಮ ಲೀಡರ್ಗೆ ಹುಡುಗ ನೀರು ತರತರೋಣ ಹುಡುಗ ಅಂತ ಹೇಳಿದ್ರು MP ಮಾಜಿ. ಅದ್ರ ಪ್ರಕಾರ 2018ರಲ್ಲಿ ತಂದ್ಬಿಟ್ಟಿವಿ. ಜಿಲ್ಲೆಯಲ್ಲಿ ಬಹುಶಃ ಯಾರ ಕೈಲಾಗಿಲ್ಲ, ಜಿಲ್ಲೆಯಲ್ಲಿ ಅವ್ರ ವಿರುದ್ಧ ಗೆಲ್ಲಕ್ಕ ಯಾರ ಕೈಲಾಗಿದ್ದಿಲ್ಲ. ಇವೆಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದದಿಂದ 2018ರಲ್ಲಿ ಜಿಲ್ಲೆಯಲ್ಲಿ ಇವತ್ತು ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ JDS ಧ್ವಜವನ್ನು ಹಾರಿಸ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ. ಇವತ್ತು ಆ ನಿಟ್ಟಿನಲ್ಲಿ ಇವತ್ತ ಮಲ್ಲಿಕಾರ್ಜುನ ಪಾಟೀಲ್ ಅವರು, ಮಹಂತೇಶ್ ಪಾಟೀಲ್ ಅಣ್ಣವರು ಫಸ್ಟ್, ಮಲ್ಲಿಕಾರ್ಜುನ ಪಾಟೀಲ್ ಅವರು
ಮಾಂತೇಶ್ ಪಾಟೀಲ್ ಅವರು ರಾಯಚೂರಿಗೆ ಹೋದ್ರು, ರಾಯಚೂರಿನಿಂದ ಬೆಂಗಳೂರಿಗೆ ಹೋದ್ರು. ಮಲ್ಲಿಕಾರ್ಜುನ ಪಾಟೀಲ್ ಅವರು ಇಲ್ಲಿ ಬಲ್ಟಿಂಗ್ಲಿಂದ ಮಾನ್ವಿ ಬಂದರು. ಜೊತೆಗೆ ಇದ್ದೀವಿ ನಾವು. ಈಗ ಮರಳಟ್ಟಿಯರನವರು ಅವರು ಸಹ ನಮ್ಮ ಜೊತೆಗೆ ಇದ್ದಾರೆ. 2008ರಿಂದ ನಮ್ಮ ಜೊತೆಗೆ ಇದ್ದಾರೆ. ಇವತ್ತು ನಮಗೊಬ್ಬ ಸಹೋದರ ಕಾರ್ಯಾಧ್ಯಕ್ಷರು ಎನ್ ಶಿವಶಂಕರ್ ವಕೀಲರು ಒಂದು ಸಲಹೆ ಕೊಟ್ಟರು. ಅಂದ್ರೆ ಕಾಂಗ್ರೆಸ್ನವ್ರು 2 ಅಧ್ಯಕ್ಷ ಮಾಡಿರ, ಬಿಜೆಪಿಯವರು 2 ಅಧ್ಯಕ್ಷ ಮಾಡಿರ. ಬ್ರದರ್, ನೀವು ಏನಾದರೂ ಸ್ವಲ್ಪ ಫಾರ್ವರ್ಡ್ ಬ್ಯಾಕ್ವರ್ಡ್ ಯಾವ ಒಂದು ಅವಕಾಶ ಕೊಟ್ಟರೆ ಖಂಡಿತವಾಗಿ ಮುಂದೆ ನಮ್ಗೆ ಚೆನ್ನಾಗಾಗ್ತದ ಅಂತ ಹೇಳಿದಾಗ, ಕರೆಕ್ಟ್ ಬ್ರದರ್ ನೀವು ಹೇಳೋದು ಅಂತ ಹೇಳಿದಾಗ ಚರ್ಚೆ ಮಾಡಿ ಇವತ್ತು ನಮ್ಮ ಅಧ್ಯಕ್ಷರು ಸಿರುವಾರದ ಅಧ್ಯಕ್ಷರ ಜೊತೆಗೆ ಎಲ್ಲ ನಮ್ಮ ಕಾರ್ಯಕರ್ತರ ಮುಖಂಡರ ಜೊತೆಗೆಲ್ಲ ಚರ್ಚೆ ಮಾಡಿ ಒಂದು ಆಯ್ತಪ್ಪ, ಒಂದು ಫಾರ್ವರ್ಡ್ ಅವ್ರಿಗೆ ಕೊಟ್ಟರೆ ಒಂದು ಬ್ಯಾಕ್ವರ್ಡ್ ಅವ್ರಿಗೆ ಕೊಡೋಣ, ಎಲ್ಲ ಹೊಂದಾಣಿಕೆ ಮಾಡಿಕೊಡೋಣ. ಅದಕ್ಕೆ ಸೂಕ್ತ ವ್ಯಕ್ತಿ ಮರಳಟ್ಟಿ ಈರಣ್ಣವರೇ. ಅವರು ಕೂತ್ನಾಳಿಂದ ಬಂದಂಥವ್ರು, ಇವತ್ತು ಮಾನ್ವಿಯಲ್ಲಿ ವಾಸ ಮಾಡ್ತಾರೆ. ಎಲ್ಲ ಸಂಘಟನೆಯಲ್ಲಿ ಅವ್ರಿಗೂ ಸಹ ಅನುಭವ ಇದೆ. ಖಂಡಿತವಾಗಿ ಒಳ್ಳೆ ವ್ಯಕ್ತಿ, ನಮ್ಮ ಜೊತೆಗೆ ವಿಶ್ವಾಸದಿಂದ ಇದ್ದಾರೆ. ಅವ್ರಿಗೆ ಒಂದು ಅವಕಾಶ ಕೊಟ್ಟರೆ ಚೆನ್ನಾಗಾಗ್ತದೆ ಅಂತ ಸಲುವಾಗಿ ಇವತ್ತು ಮಾನ್ಯ HD ಕುಮಾರಸ್ವಾಮಿ ಅವರು ಮರಳಟ್ಟಿ ಈರಣ್ಣವ್ರನ್ನ ಮಾನ್ವಿ ತಾಲೂಕಾ ಜನತಾದಳ ಅಧ್ಯಕ್ಷರನ್ನಾಗಿ ಮಾಡ್ತಕ್ಕಂಥ ಕೆಲಸ ಇವತ್ತಾಗಿದೆ. ಇವತ್ತು ಅವರಿಬ್ಬರಿಗೆ ಜವಾಬ್ದಾರಿ, ಹೆಚ್ಚಿನ ಜವಾಬ್ದಾರಿ. ಈಗ ಮಾಂತೇಶ್ ಪಾಟೀಲ್ ಅಣ್ಣವ್ರು ಹೇಳಿದ್ರು, ಟಿಕೆಟ್ ಬಗ್ಗೆ ಅವರು ಹೇಳಿದ್ರು. ಅದು ಏನು ನಿರ್ಧಾರ ಮಾಡ್ತದೆ ಮಾಡಲಿ ಹೈಕಮಾಂಡ್. ಟಿಕೆಟ್ ಬಗ್ಗೆ ನಾವು ತಲೆ ಕೆಡಿಸಿದಿಲ್ಲ. ನಾವು ನಿಮ್ಮ ಮೇಲೆ, ನಿಮ್ಗಷ್ಟೇ ನಾವೇನು ನಿಮ್ಮ ಮೇಲೆ. ನಂತರ ಅಧಿಕಾರ ಪದಗ್ರಹಣ ಮಾಡಿದ ಮಾನ್ವಿ ತಾಲೂಕು ಅಧ್ಯಕ್ಷ ಈರಣ್ಣ ಮರಳಟ್ಟಿ, ಸಿರುವಾರ ತಾಲೂಕು ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಪಾಟೀಲ್ ಬಲಡ್ಗಿ, ಮುಖಂಡರಾದ ಮಾಂತೇಶ್ ಪಾಟೀಲ್ ಲತನೂರ್, ಎನ್ ಶಿವಶಂಕರ್, ಜಂಬುನಾಥ್ ಯಾದವ್, ಲಕ್ಷ್ಮೀಪತಿ ಗಾಣದಾಳ್ ಸೇರಿದಂತೆ ಇನ್ನಿತರರು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ JDS ಯುವ ಘಟಕದ ರಾಜ್ಯ ಉಪಾಧ್ಯಕ್ಷರಾದ ರಾಜಾ ರಾಮಚಂದ್ರ ನಾಯ್ಕ್, ಪಿ ರವಿಕುಮಾರ್, ಮುಖಂಡರಾದ ಲೋಕರೆಡ್ಡಿ ಸಿರುವಾರ್, ಹನುಮಂತ ಭೋವಿ, ಶರಣಪ್ಪ ಮೇಧಾ, ವೆಂಕೋಬಾ, ಚನ್ನಬಸಯ್ಯ ಸ್ವಾಮಿ, ಶ್ರೀಧರ್ ಸ್ವಾಮಿ, ಮಲ್ಲಪ್ಪ ಹೂಗರ್, MD ಶೌಕತ್ ಅಲಿ, ಮಾನ್ವಿ ಮಹಿಳಾ ಘಟಕದ ಅಧ್ಯಕ್ಷೆ ಸರ್ವಮಂಗಳ ಹಿರೇಕೊಟ್ನೆಕಲ್, ಸಿರುವಾರ್ ಮಹಿಳಾ ಘಟಕದ ಅಧ್ಯಕ್ಷೆ ವಿಜಯಲಕ್ಷ್ಮಿ ಸಿರುವಾರ್, H ಮೌನೇಶ್, ವಿಜಯಕುಮಾರ್ ಹಿರೇಕೊಟ್ನೆಕಲ್, ದೇವರಾಜ್ ಚಿಕೋಟ್ನೆಕಲ್, ಸಂತೋಷ್ ಹೂಗರ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು.